ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಮಿತ್ರರೇ, ಧರ್ಮಯುದ್ಧ ಜಯಶೀಲರಾಗಿದ್ದ ಪಾಂಡವರು ಲೋಕ ಕಲ್ಯಾಣಕ್ಕಾಗಿ ಬದುಕಿ ಕೊನೆಗೆ ಲೋಕ ವಿಮೋಚನೆಯ ಮಾರ್ಗಕ್ಕೆ ಪಾದಾರ್ಪಣೆ ಮಾಡಿದರು. ಯುದ್ಧ ಘೋಷಗಳ ನಡುವೆ ಸಾಗಿದ ಅವರ ಜೀವನ ಯುಗಾಂತರಗಳ ಮೌಲ್ಯಗಳನ್ನು ಮರುಪ್ರತಿಷ್ಠಾಪನೆ ಮಾಡಿತು. ಶಕ್ತಿಯಲ್ಲೂ ಗೌರವದಲ್ಲೂ ರಾಜ್ಯದಲ್ಲೂ ಅವರ ಮನಸ್ಸು ಒಂದನ್ನೇ ಹುಡುಕ್ತಿತ್ತು, ಅದು ಧರ್ಮದ ಪರಿಪೂರ್ಣತೆ. ಈ ಧರ್ಮ ಸಾಧನೆಯ ಅಂತಿಮ ಅಧ್ಯಾಯವೇ ಮಹಾಪ್ರಸ್ಥಾನ. ಮನುಷ್ಯನಿಂದ ದೈವ ಸಾನ್ನಿಧ್ಯಕ್ಕೆ ಸಾಕ್ತಕ್ಕಂಥ ಭವ್ಯ ಪ್ರಯಾಣ ಅದು. ಹಿಮಾಲಯದ ನಿಶ್ಚಲ ಶಿಖರಗಳು ಅವರ ಅಂತರಂಗದ ಶಾಂತಿಗೆ ಸಾಕ್ಷಿಯಾಗಿದ್ದವು. ಪ್ರತಿಯೊಬ್ಬ ಸಹೋದರನು ತನ್ನ ಕರ್ಮಭಾರ ಬಿಡಿಸಿಕೊಂಡಂತೆ ಆ ಪಯಣ ಆತ್ಮಶುದ್ಧಿಯ ಸಂಕೇತ ಆಯಿತು. ಯುಗ ಯುಗಗಳಿಂದ ಈ ಮಹಾಪ್ರಸ್ಥಾನವು ಮನುಷ್ಯನ ಸಾಧನೆಯ ಶ್ರೇಷ್ಠ ಗುರಿ ಏನು ಅನ್ನೋದನ್ನು ನೆನಪಿಸುವಂಥದ್ದಾಗಿತ್ತು. ಇದು ಕೇವಲ ಪಾಂಡವರ ಪಯಣ ಅಲ್ಲ, ಧರ್ಮಕ್ಕಾಗಿ ಬದುಕಿದವರ ಅಂತಿಮ ವಿಜಯಗಾಥೆ. ಮಿತ್ರರೇ, ಮಹಾಭಾರತದ ಯುದ್ಧ, ಗೆಲುವು, ಪಟ್ಟಾಭಿಷೇಕ ಇವೆಲ್ಲಕ್ಕೂ ಒಂದು ಅಂತ್ಯ ಇತ್ತು. ಆದರೆ ಪಾಂಡವರ ಬದುಕಿನಲ್ಲಿ ಅಂತಿಮ ಅಧ್ಯಾಯ ಇನ್ನೂ ಬಾಕಿ ಇತ್ತು. ಅದು ಮಹಾಪ್ರಸ್ಥಾನ. ಮಾನವ ದೇಹವನ್ನು ಬಿಟ್ಟು ಸತ್ಯದತ್ತ ನಡೆಯುವ ದಿವ್ಯ ಯಾತ್ರೆ. ಮಹಾಭಾರತ ಹೇಳೋ ಹಾಗೆ, ಅನಿತ್ಯಂ ಲೋಕಂ ಪಶ್ಯತ ಧರ್ಮೇವ ಯಾತ್ರ ಶಾಶ್ವತಃ. ಅಂದರೆ ಈ ಲೋಕ ಶಾಶ್ವತ ಅಲ್ಲ, ಆದರೆ ಧರ್ಮದ ಯಾತ್ರೆ ಮಾತ್ರ ಶಾಶ್ವತ. ಅದರಂತೆ ಹಸ್ತಿನಾಪುರದಲ್ಲಿ ಪಾಂಡವರ ಆಳ್ವಿಕೆ ಸಂಪನ್ನಗೊಂಡಿತ್ತು. ಧರ್ಮ ರಾಜ್ಯ ಸ್ಥಾಪನೆ ಆಗಿತ್ತು. ಅವರ ಉದ್ದೇಶ ಪೂರ್ಣ ಆಗಿತ್ತು. ಇನ್ನು ಮಾಡುವುದೇನು ಉಳಿದಿರಲಿಲ್ಲ. ಮಹಾಭಾರತ ಯುದ್ಧ ನಡೆದು ವರ್ಷಗಳೇ ಕಳೆದಿದ್ವು. ಅದಕ್ಕೀಗ ಮಹತ್ವ ಇರಲಿಲ್ಲ. ಹಸ್ತಿನಾಪುರದಲ್ಲಿ ಶಾಂತಿ, ಸುವ್ಯವಸ್ಥೆ, ಯೋಗಕ್ಷೇಮ ಎಲ್ಲವೂ ಜಾರಿಯಲ್ಲಿತ್ತು. ಎಲ್ಲೆಡೆ ಆಡಳಿತ ಸುಭಿಕ್ಷವಾಗಿತ್ತು. ಆದರೆ ಪಾಂಡವರ ಹೃದಯದಲ್ಲಿ ಒಂದು ಅಪರೂಪದ ಖಾಲಿತನ ಗೋಚರಿಸ್ತಿತ್ತು. ಧರ್ಮರಾಜ ಯುಧಿಷ್ಠಿರ ರಾತ್ರಿ ನಕ್ಷತ್ರಗಳನ್ನು ನೋಡುವಾಗ ಕೇಳ್ತಿದ್ದ, ಎಲ್ಲರೂ ಸುಖಿ, ರಾಜ್ಯ ಸುಸ್ಥಿರ, ಆದರೆ ನಮ್ಮ ಜೀವನದ ಕೊನೆಯ ಪಥ ಯಾವುದು? ಒಂದು ದಿನ 5 ಮಂದಿ ಒಟ್ಟಾಗಿ ಕುಳಿತಾಗ ಯುಧಿಷ್ಠಿರನ ಕೇಳ್ದ, ಸಹೋದರರೇ, ರಾಜ್ಯವನ್ನೇ ಗೆದ್ದಿದ್ದೇವೆ, ಆದರೆ ಈ ದೇಹವನ್ನ ಗೆಲ್ಲಬೇಕಾದ ಯುದ್ಧ ಬಾಕಿ ಇದೆ. ಅದೇ ಮುಖ್ಯ. ಇನ್ನು ನಾವು ಹೊರಡೋಣ ಆ ಮಹಾಪ್ರಸ್ಥಾನಕ್ಕೆ. ಮನಸ್ಸು ದುಃಖದಿಂದ ನಡುಗಿದ್ರೂ ಅವರ ಮುಖದಲ್ಲಿ ಧೈರ್ಯ ಸ್ಥಿರವಾಗಿತ್ತು. ದ್ರೌಪದಿಯ ಕಣ್ಣು ನೀರಾದರೂ ಅವಳ ಹೃದಯ ದಿಟ್ಟ ಆಗಿತ್ತು. ನಿಮ್ಮ ಜೊತೆ ನಡೆದ ಬದುಕಿನ ಪಥ ಈಗ ಅಂತಿಮ ಪಥವನ್ನ ನಿಮ್ಮೊಡನೆ ನಡೆಯುವೆ, ಅದು ಆಕೆಯ ಶಪಥ ಆಗಿತ್ತು. ವಿದಾಯದ ದಿನ ಬಂದೇ ಬಿಡ್ತು. ಸೂರ್ಯೋದಯದ ಚೆಲ್ಲುವ ಬಂಗಾರದ ಬೆಳಕಿನೊಳಗೆ ಪಾಂಡವರು ಆ ರಾಜ್ಯವನ್ನ ನಿಶಬ್ದವಾಗಿ ಬಿಟ್ಟು ಹೊರಟರು. ಯಾವುದೇ ಸಂಭ್ರಮ, ಘೋಷಣೆ ಇರಲಿಲ್ಲ. ಅವ್ರಿಗಿದ್ದದ್ದು ಕೇವಲ ಧರ್ಮ ಮಾರ್ಗದ ಗಂಭೀರ ಪ್ರತಿಜ್ಞೆ. ಜೊತೆಗೆ ಹೊರಟ ದಾಸದಾಸಿಯರು, ಮಂತ್ರಿಗಳು ಅಲ್ಲಲ್ಲಿ ಅವರ ಮನೆಯ ಹಾದಿ ಹಿಡಿದ್ರು. ಅವರು ಹಿಂದಕ್ಕೆ ನೋಡಲಿಲ್ಲ. ಎಲ್ಲ ಮತ್ತು ಎಲ್ಲವನ್ನ ಬಿಟ್ಟು ಕೇವಲ ಅವರು 6 ಜನ ಮಾತ್ರ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಮತ್ತು ಒಂದು ನಾಯಿ. ಆ ನಾಯಿ ಧರ್ಮದ ರೂಪವಂತ ಹೇಳಿ ಅವರಿಗೆ ತಿಳಿದಿರಲಿಲ್ಲ. ಹಿಮಾಲಯದತ್ತ ಪಯಣ, ಮರಣ ಯಾತ್ರೆಯ ಮೌನ. ಕಾಲುಗಳ ಕೆಳಗೆ ಬಿರುಸು ಗಾಳಿಯು, ಹಿಮದ ತಣ್ಣನೆಯು, ಹೃದಯದೊಳಗೆ ಕೇವಲ ತೀರ್ಥಯಾತ್ರೆಯ ಶುದ್ಧತೆ ಇತ್ತು. ಮಹಾಪ್ರಸ್ಥಾನದ ಪಥದಲ್ಲಿ ಒಂದೇ ನಿಯಮ, ಹಿಂದೆ ತಿರುಗಿ ನೋಡೋ ಹಾಗಿಲ್ಲ. ಸ್ಮರಣೆಗೆ, ಬಂಧನಕ್ಕೆ, ಅಳಿಕೆಗೆ ಜಾಗ ಇಲ್ಲ. ಅದು ಕೇವಲ ಆತ್ಮಯಾತ್ರೆ. ಮುಂದೆ ನಡೆದೇ ಬಿಟ್ರು. ಹಿಮ ಪರ್ವತದ ಏರಿಕೆಯಲ್ಲಿ ಮೊದಲು ಬಿದ್ದದ್ದು ದ್ರೌಪದಿ. ಪಥದ ಮೊದಲ ನೋವದು. ಅವಳು ನೆಲಕ್ಕೆ ಜಾರಿದಾಗ ಪರ್ವತದ ಮೌನವು ಸದ್ದು ಮಾಡಿದಂತೆ ತೋರ್ತಿತ್ತು. ಭೀಮ ತಲ್ಲಣಗೊಳ್ತಾನೆ. ಅಣ್ಣ, ದ್ರೌಪದಿ ಕೆಳಗೆ ಬಿದ್ಲು. ಒಮ್ಮೆ ಒಟ್ಟಿಗೆ ಗಮ್ಯಸ್ಥಾನವನ್ನು ತಲುಪುವ ಒಪ್ಪಂದ ಆದಮೇಲೆ ಈಕೆಗೆ ಏನಾಯ್ತು? ಯುಧಿಷ್ಠಿರ ಕಣ್ಣೀರನ್ನ ನಿಗ್ರಹಿಸಿ ಹೇಳ್ತಾನೆ, ಭೀಮ, ಅವಳು ಅರ್ಜುನನ ಮೇಲೆ
ಹೆಚ್ಚಿನ ಪ್ರೀತಿ ಹೊಂದಿದ್ಲು. ಆಕೆ ಮಾಡಿದ ಸಣ್ಣ ಪಕ್ಷಪಾತವು ಈ ದಿವ್ಯ ಯಾತ್ರೆಗೆ ಅಡ್ಡಿಯಾಯಿತು. ಆದರೆ ಅವಳು ಸತ್ಯವ್ರತೆ, ಧೈರ್ಯಶಾಲಿ, ಧೀರ ಹೆಣ್ಣು. ಅವಳ ಆತ್ಮ ಈಗಾಗಲೇ ಸ್ವರ್ಗ ತಲುಪಿದೆ ಅಂತ. ಎಲ್ಲರಲ್ಲೂ ಮೌನ ಆವರಿಸ್ತು. ಆದರೆ ನಿಂತು ನೋಡಲಿಕ್ಕೆ ಅವಕಾಶ ಇಲ್ಲ. ಅವರು ಮುಂದಕ್ಕೆ ನಡಿಲೇಬೇಕಿತ್ತು. ಮುಂದೆ ನಡೆಯುವ ಹಾದಿಲಿ ಮತ್ತೊಂದು ದೇಹ ಬಿದ್ದೋಯ್ತು. ಅದು ನಕುಲನದಾಗಿತ್ತು. ಭೀಮನಿಗೆ ಮತ್ತೆ ಕಳವಳ. ಎಂಥ ಒಳ್ಳೆಯ ಸ್ವಭಾವ, ನಂಬಿಕಸ್ಥ ಸಹೋದರ ನಕುಲ, ಅವನಿಗೆ ಯಾಕೆ ಬಿದ್ದ? ಯುಧಿಷ್ಠಿರ ನೋವಿಂದ ಹೇಳ್ದ, ಅವನಿಗೆ ತನ್ನ ಸೌಂದರ್ಯದ ಮೇಲೆ ಅಹಂಕಾರವಿತ್ತು. ಆತ್ಮಕ್ಕೆ ಬಣ್ಣ ಇಲ್ಲ. ಆ ಅಹಂಕಾರದಿಂದಾಗಿ ಅವನ ಯಾತ್ರೆ ಪೂರ್ಣಗೊಳ್ಳಿಲ್ಲ. ನಕುಲ ಹೊರಟು ಹೋಗಿದ್ದ. ಪಥ ಮುಂದುವರಿಯಿತು. ಕಾಲುಗಳು ಕತ್ತಲೆಯ ಚಳಿಯಿಂದ ನಡುಕ್ತಾ ಸಾಕ್ತಿದ್ದಾಗ ಸಹದೇವ ಕೂಡ ಕೆಳಗೆ ಬಿದ್ದ. ಆಗ ಯುಧಿಷ್ಠಿರನಲ್ಲಿ ಭೀಮನ ಸಹಜ ಪ್ರಶ್ನೆ, ಸಹದೇವ ಯಾಕೆ ಹೊರಟ? ಅವನು ಜ್ಞಾನಿ ಅಲ್ವೇ? ಯುಧಿಷ್ಠಿರನ ಹೇಳ್ದ, ಭೀಮ, ಅವನಿಗೆ ತನ್ನ ಜ್ಞಾನದಲ್ಲಿ ಅಹಂಕಾರ ಇತ್ತು. ಜ್ಞಾನವು ಅಹಂಕಾರದ ಹೊದಿಕೆ ಹೊತ್ತರೆ ಆತ್ಮವನ್ನ ಮೇಲೆತ್ತೋದಿಲ್ಲ. ಸಹದೇವ ಮೌನದೊಳಗೆ ಅಂತರ್ಧನಾದ. ಪಯಣ ಮುಂದುವರಿಯಿತು. ಈಗ ಅರ್ಜುನನ ಸರದಿ. ಅದು ಅತ್ಯಂತ ನೋವಿನ ಕ್ಷಣ. ಅರ್ಜುನನ ಪತನದ ಕ್ಷಣಕ್ಕೆ ಗಾಳಿ ನಿಂತಿರೋ ಹಾಗೆ, ಪರ್ವತ ನಿಟ್ಟಿಸಿರು ಬಿಟ್ಟು ಹಾಗೆ ಭಾಸ ಆಯಿತು. ಗಾಂಡೀವಧಾರಿಯ ಕೈಗಳು ಜಾರಿದಾಗ ಭೀಮ ಜೋರಾಗಿ, ಅರ್ಜುನ, ನೀನಿಲ್ದೆ ನಾವು ಹೇಗಿರೋದು ಅಂತ ಜೋರಾಗಿ ಹಳಕ್ಕೆ ಶುರು ಮಾಡಿದ. ಯುಧಿಷ್ಠಿರನು ಅತ್ಯಂತ ಭಾರವಾದ ಧ್ವನಿಯಲ್ಲಿ ಹೇಳ್ದ, ಅವನು ತನ್ನ ಧನುರ್ವಿದ್ಯೆಯ ಮಟ್ಟಕ್ಕೆ ಯಾರೂ ತಲುಪಲಾರರು ಅಂತ ಅನ್ಕೊಂಡಿದ್ದ. ಅಹಂಕಾರದ ಸೂಕ್ಷ್ಮ ದೋಷ ಅದು. ಆದರೆ ಅವನು ಶೂರ, ನಿಷ್ಠಾವಂತ, ಕೃಷ್ಣಪ್ರಿಯ. ಭ್ರಾತೃತ್ವದ ಬಂಧನಗಳು ಗಾಳಿಯೊಳಗೆ ಇರಿತವಾಗಿ ಹರಡಲಿಕ್ಕೆ ಶುರುವಾದವು. ಪಥದ ಮೇಲೆ ಕೇವಲ ಇಬ್ರು ಉಳಿದಿದ್ರು. ಪಯಣ ಮುಂದುವರೆದಿತ್ತು. ಈ ನಡುವೆ ಭೀಮನ ಶಕ್ತಿ ಕೂಡ ಕ್ಷೀಣಿಸ್ತಾ ಬಂತು. ಭೀಮ ಬಿದ್ದಾಗ ಅದು ಮನುಷ್ಯನ ಬಲವು ಅಂತ್ಯವಾದಂಥ ಅನುಭವ. ಅಂತ್ಯದಲ್ಲೂ ತನ್ನ ಅಂತ್ಯ ಹೇಗಾಯಿತು ಎಂದು ತಿಳಿಯುವ ಹಂಬಲ ಭೀಮನಿಗೆ. ಭೀಮ ಕೊನೆಯ ಉಸಿರಿನಲ್ಲಿ ಕೇಳ್ತಾನೆ, ಅಣ್ಣ, ನನ್ನ ಕೋಪ, ನನ್ನ ಹಸಿವು ನನಗೆ ಗೊತ್ತು. ಆದರೆ ನಿನ್ನ ಮೇಲೆ, ದ್ರೌಪದಿಯ ಮೇಲೆ ನನ್ನ ಪ್ರೀತಿಗೆ ದೋಷ ಇರಲಿಲ್ಲ. ಈಗ ಯುಧಿಷ್ಠಿರನ ಕಣ್ಣೀರು ದುಃಖ ಮರೆಮಾಚಲು ಸೋತಿತ್ತು. ಭೀಮ, ನೀನು ಧೈರ್ಯದಲ್ಲಿ ಸಿಂಹ. ನಿನ್ನ ದೋಷಗಳಿದ್ರೂ ನಿನ್ನ ಹೃದಯ ಶುದ್ಧ ಅಂತ ರೋಧಿಸ್ತಾ ಭೀಮನ ಹೃದಯ ಸ್ತಬ್ಧವಾಯಿತು. ಈಗ ಯುಧಿಷ್ಠಿರನ ಅಂತಿಮ ಯಾತ್ರೆ. ಅವನೇ ಈಗ ಅಂತಿಮ ಯಾತ್ರಿಕ. ಈಗ ಪಥದಲ್ಲಿ ಒಬ್ಬನೇ ಮನುಷ್ಯ. ಅವನನ್ನ ಹಿಂಬಾಲಿಸಿ ಬರ್ತಿದ್ದಂಥ ಒಂದು ಅಪರಿಚಿತ ನಾಯಿ ಮಾತ್ರ. ಪಯಣ ಮುಂದೆ ಸಾಗಿತ್ತು. ಹಿಮಶಿಖರಗಳೊಳಗೆ ಮರಣದ ಬಾಗಿಲನ್ನ ತೆರೆಯೋ ಹಾಗೆ ಸ್ವರ್ಗದ ಬಾಗಿಲು ತೆರೀತು. ದೇವೇಂದ್ರ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಯುಧಿಷ್ಠಿರ, ನಿನಗೆ ಮಾತ್ರ ಈ ದೇಹದ ಸಮೇತವಾಗಿ ಒಳಗೆ ಬರಲು ಅವಕಾಶ. ಒಳಬ, ಆ ನಾಯಿ ಹೊಳಕ್ಕೆ ಬರೋ ಹಾಗಿಲ್ಲ. ಯುಧಿಷ್ಠಿರನು ದೃಢವಾಗಿ ಹೇಳ್ದ, ನನ್ನೊಂದಿಗೆ ಬಂದ ಅದು, ಅದನ್ನ ಬಿಟ್ಟು ನಾನು ಬರೋದಿಲ್ಲ. ನನ್ನ ನಂಬಿ ಬಂದ ನಾಯಿಯನ್ನ ಬಿಟ್ಟು ಅದಕ್ಕೆ ದ್ರೋಹ ಮಾಡಬೇಕಾ? ನನಗೆ ಸ್ವರ್ಗವೇ ಬೇಡ ಎಂದ. ಕ್ಷಣದಲ್ಲಿ ನಾಯಿ ದಿವ್ಯ ಜ್ಯೋತಿಯಾಗಿ ಮಾರ್ಪಡ್ತು. ಅದು ಧರ್ಮದೇವತೆ ಆಗಿತ್ತು. ದೇವೇಂದ್ರ ಸಂತೃಪ್ತನಾಗಿ ಹೇಳ್ದ, ಯುಧಿಷ್ಠಿರ, ನೀನು ಮನುಷ್ಯನಲ್ಲಿ ಧರ್ಮ ಸ್ವರೂಪ. ಜೀವನ ಜಯವಷ್ಟೇ ಅಲ್ಲ, ನೀನು ಆತ್ಮಜಯವನ್ನು ಸಾಧಿಸಿದೀಯ. ಅದೇ ಕ್ಷಣ ಮೇಲೆ ದಿವ್ಯ ಗಗನ, ಸುತ್ತಲೂ ಅಮೃತ ಕಿರಣಗಳು, ಮೇಘಗಳ ಮೇಲೆ ದಿವ್ಯ ವಿಮಾನ. ಯುಧಿಷ್ಠಿರನು ದೇಹ ಸಹಿತ ಸ್ವರ್ಗಕ್ಕೆ ಏರಿದ ಏಕೈಕ ಮನುಷ್ಯ. 5 ಸಹೋದರರು, ದ್ರೌಪದಿಯು, ಅವರು ಎಲ್ಲರೂ ಸ್ವರ್ಗಲೋಕದಲ್ಲಿ ಮತ್ತೆ ಸೇರಿದರು. ಅಲ್ಲಿ ಯುದ್ಧ ಇಲ್ಲ, ನೋವಿಲ್ಲ, ಪತನವಿಲ್ಲ. ಅಲ್ಲಿದ್ದದ್ದು ಕೇವಲ ಶಾಶ್ವತ ಶಾಂತಿ. ಧರ್ಮೋ ರಕ್ಷತಿ ರಕ್ಷಿತಃ, ಸತ್ಯಂ ವದ ಧರ್ಮಂ ಚರ. ಧರ್ಮವನ್ನು ರಕ್ಷಿಸಿದವನಿಗೆ ಧರ್ಮ ಅವನನ್ನೇ ರಕ್ಷಿಸುತ್ತೆ. ಸತ್ಯದ ಮಾರ್ಗ ಧರ್ಮದ ಪಥ ಆಗಿರುವುದರಿಂದ ಆತ್ಮ ಸ್ವರ್ಗಕ್ಕೆ ಸೇರುತ್ತೆ. ಇದು ಮಹಾಭಾರತ ಕಲಿಸುವ ಪಾಠ. ಮಿತ್ರರೇ, ಪಾಂಡವರ ಮಹಾಪ್ರಸ್ಥಾನ
ಕೇವಲ ಮರಣದ ಕಥೆಯಲ್ಲ, ಅದು ಅಹಂಕಾರದಿಂದ ವಿಮುಕ್ತಿ, ಧರ್ಮದ ಪ್ರಾಬಲ್ಯ, ಆತ್ಮಯಾತ್ರೆಯ ಜ್ಞಾನ, ಜೀವನದ ನಿತ್ಯ ತತ್ವಗಳ ಪ್ರತಿಪಾದನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.